ಎಲ್ಲ ನಾವೇ ಊಟ ಮಾಡಿಸ್ಬೇಕಂತೇನಿಲ್ಲ. ನಾವೇನು ಅದೇನ ಗುತ್ತಿಗೆ ಏನು ಪಡೆದಿಲ್ಲ. ಅದೇನು ಅವ್ರವ್ರು ನಾವು ಹೇಳಿದ ಗ್ರೂಪ್ ಅದಾವ, ಅವ್ರವ್ರು ಲೈಕ್ ಮಾಡಿದಂತ ಮುಂಚೆ ಹೇಳಿದ್ವಿ, ಅವ್ರು ಕೂಡ್ತಾರಂತ ಹೇಳಿದ್ವಿ, ಆ ರೀತಿ ಕೂಡಿದ್ದಾರೆ. ಸೊ ಅದರಲ್ಲಿ ವಿಶೇಷ ಇಲ್ಲ ಅಂತ ಮುಂದೆ ಕೂಡ ಹೇಳಿದ್ವಿ. ನಾವು ಕೂಡಿದೀವಿ, ಬೇರೆಯವ್ರು ಕೂಡಿದ್ದಾರೆ, ಊಟಕ್ಕೆ ಕೊಡ್ತಾರೆ, ಬೇರೆ ಸಂದರ್ಭದಲ್ಲಿ ಕೊಡ್ತಾರೆ. ಲೈಕ್ ಮೈಂಡ್ಗಳು ಪದೇ ಪದೇ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅಂದ್ರೆ ಯಾವ್ದು ನಾವು ಹೇಳಿದಿಲ್ಲ, ಮತ್ತೆ ಅದೇ ಸೇಮ್ ನಾವು ಹೇಳಿದ್ವಿ. ಅದನ್ನು ನಾವು ಹೇಳಿದ್ವಿ, ಅದನ್ನು ಅವ್ರು ಹೇಳಿದಾರೆ. ಎಲ್ಲ ಒಂದೇ ಇದೆಲ್ಲ, ಒಂದೇ. ಲೈಕ್ ಮೈಂಡ್ ಅನ್ನೋದಕ್ಕಿಂತ ಡಿ.ಕೆ. ಶಿವಕುಮಾರ್ ಅವರು ಬರದಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಒಗ್ಗಟ್ಟಾಗಿ ಹೈಕಮಾಂಡ್ ಅನ್ನ ಭೇಟಿ ಮಾಡ್ತು, ಒಂದು ಸ್ಪಷ್ಟತೆ ಬೇಕೇ ಬೇಕು ನಮಗೆ, ಬದಲಾವಣೆ ಅಲ್ಲ, ಸ್ಪಷ್ಟತೆ ಕೇಳ್ತಾ ಇದೀವಿ. ಬದಲಾವಣೆ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದವ್ರು. ಗೊಂದಲ ಬಗೆಹರಿಬೇಕಂತ ಎಲ್ಲರದ್ದು ಆಸೆ ಇದೆ. ಅವ್ರದ್ದು ಇದೆ, ನಮ್ದು ಇದೆ, ಎಲ್ಲರದ್ದು ಇದೆ, ಪಾರ್ಟಿ ಅವ್ರದ್ದು. ಅವ್ರು ಅದನ್ನ ಹೇಳಿದ್ರೆ ನಾವು ಅದನ್ನ ಹೇಳಿ, ಹತ್ರ ವಿಶೇಷ ಏನಿಲ್ಲಲ್ಲ. ನಾವು ಡೆಲ್ಲಿಯಲ್ಲಿ ಅದನ್ನ ಹೇಳಿದೀವಿ, ಮುಂಚೆ ಅದನ್ನ ಹೇಳಿದೀವಿ, ಈಗ ಅವ್ರು ಅದನ್ನ ಹೇಳಿದ್ರೆ ಅದನ್ನ ನಿನ್ನೆ ಅವರು ಅದನ್ನೇ ಹೇಳಿದ್ದಾರೆ. ಗೊಂದಲ ಇರೋದಂತೆ ನಿಜ ಇರುತ್ತೆ. ನಾವು ಹಿಂದೂ ಒಪ್ಕೊಂಡಿದ್ದೀವಿ, ಇವತ್ತು ಒಪ್ಕೋತೇವೆ. ಸೊ ಬೇಗ ಬಗೆಹರ್ಬೇಕು. ನಾವು ಡೆಲ್ಲಿವರೆಗೆ ಹೋಗಿ ಹೇಳಿ ಬಂದೀವಿ ಒಂದು ವಾರ ಹಿಂದೆನೆ ಅಷ್ಟೇ. ಅದನ್ನೇ ಅವರು ಇಲ್ಲಿ ಹೇಳಿದ್ದಾರೆ ಅಷ್ಟೇ. ಇಲ್ಲ, ಹಂಗೇನು ವೀಕೇನಿಲ್ಲ ರೀ, ಬಗೆಹರಿಸ್ತಾರೆ, ಆದಷ್ಟು ಬೇಗ ಹರಿಸ್ತಾರೆ. ನಮಗೂ ಆಸೆ ಇದೆ, ವೇಟ್ ಮಾಡೋಣ. ಅವ್ರನ್ನ ಕೇಳಬೇಕಲ್ಲ, ಯಾಕೆ ಮೌನ ವಹಿಸಿದ್ರೆ ನಾವಿಲ್ಲಿ ಬೆಂಗಳೂರಾಗ ಕೂತು ಹೇಳಲಿಕ್ಕಾಗಲ್ಲ. ನೀವು ದಲಿತ ಸಚಿವರು ಶಾಸಕರುಗಳು ಸದಸ್ಯರಂತ ಸಂದರ್ಭದಲ್ಲಿ ಬ್ರೇಕ್ ಆಗ್ತದೆ ಸುರ್ಜೇವಾಲಾ ಮುಖಾಂತರ. ಈಗ ಒಂದು ಬಣದ ಶಾಸಕರುಗಳು ಡಿನ್ನರ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಏನ್ ಸಂದೇಶ ಕೊಡ್ತಿದ್ದಾರೆ ಸರ್? ಏನ್ ಸಂದೇಶ ಏನಿಲ್ಲ, ಕೂಡಿದ್ದಾರೆ, ಅದು ಹೇಳಿದಾರೆ. ನಿಮ್ ಮುಂದೆ ಹೇಳಿದಾರಲ್ಲ, ಮತ್ತೇನು ಸಂದೇಶ? ನಿಮ್ಗೆ ಹೇಳಿದಾರೆ, ಅವರು ಗೊಂದಲ ಬಗೆಹರಿಸಬೇಕು, ಅದಕ್ಕೆ ಕೂಡಿದೀವಿ ಅಂತ ಹೇಳಿದಾರೆ ಅಷ್ಟೇ. ಓಪನ್ ಇದ್ದಾರೆ. ಅದು ನಮ್ಗೆ ಗೊತ್ತಿಲ್ಲ, ಅದು ಅಧಿಕಾರ ಕೊಡಬೇಕಾ ಬಿಡಬೇಕಾ. ಅವರು ಇಲ್ಲಿ ಯಾರ, ನಾವು ಇಲ್ಲ ಅಲ್ಲಿ ಯಾರ. ಅದೇ ಗೊಂದಲ ಬಗೆಹರಿಸಬೇಕಂತ ಎಲ್ಲರೂ ಹೇಳೋದು, ಅದೇ ಉದ್ದೇಶ. ಹೌದಾ, ಅದನ್ನ ತೆಗೆದುಕೊಳ್ಬೇಕಲ್ಲ, ಅದೇ ಗೊಂದಲ ಬಗೆಹರಬೇಕು. ಗೊಂದಲ ಬಗೆಹರಲಿಕ್ಕೆ ಹೈಕಮಾಂಡ್ ಏನಾದ್ರು ಹೇಳಲೇಬೇಕು. ಅದನ್ನ ಅವ್ರು ಹೇಳ್ಬೇಕ್ರಿ. ಅವರು ದಿಲ್ಲಿ ಸಹಜವಾಗಿ ನಿಮ್ ಕಾರ್ಯಕರ್ತರು ಮಾತಾಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರೇನ? ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದಾನೇ ಇಂಥದ್ದೊಂದು ಗೊಂದಲ ಸೃಷ್ಟಿ ಆಗ್ತಾ ಇದೆ, ಅವ್ರ ನಡೆಯಿಂದಲೇ. ಅವ್ರು ಮೌನ ವಹಿಸಿರೋದು ಇಷ್ಟೆಲ್ಲ ಇದು ಗೊಂದಲಕ್ಕೆ ಕಾರಣ ಅಂತ. ಇಲ್ಲ, ಹಂಗೇನಿಲ್ಲ, ಆ ಥರ ಏನಿಲ್ಲ. ಬಗೆಹರಿಸ್ತದೆ. ಮೊನ್ನೆ ನಾವು ಭೇಟಿಯಾಗಿದ್ದು ಅವ್ರಿಗೆ, ಖುದ್ದಾಗಿ ಭೇಟಿಯಾಗಿದ್ವಿ ಅಧ್ಯಕ್ಷರಿಗೆ. ಬೇಗ ಇತ್ಯರ್ಥ ಮಾಡ್ತು ಅಂತ ಹೇಳಿದಾರೆ. ಕಾದ್ ನೋಡೋರು ಇನ್ನೊಂದು ಸ್ವಲ್ಪ ದಿವಸ. ಇಲ್ಲ ರೀ, ಅದು ಯಾವುದು ಕೂಡ ಚರ್ಚೆಯಲ್ಲಿ ಇಲ್ಲ ರೀ, ಯಾವುದೂ ಇಲ್ಲ. ಈಗ ಬರೀ ಗೊಂದಲ ಒಂದೇ, ಈಗ ಚರ್ಚೆ. ಅದು ವಿಷಯ, ಅದು ಬೇರೆ, ಇದಕ್ಕೇನು ಸಂಬಂಧ ಇಲ್ಲ. ಬೇರೆ ವಿಷಯಕ್ಕೆ ಯಾವುದು ಮಾಡಿದ್ರು ಅಷ್ಟೇ. ಸರ್, ಇದು ಕಾವೇರಿ ನಿವಾಸನ ರಿನೋವೇಷನ್ ಮಾಡ್ತಾ ಇದ್ದಾರೆ ಸರ್, ನಿಮ್ಮ ಇಲಾಖೆಯಿಂದ ಮಾಡ್ತಾ ಇರೋದಾ ಅಥವಾ ಏನ್ ಸಿಎಂ? ಕಾವೇರಿ ಮಾಡೋದು ನಮ್ದೇ ರೀ. ಮಂತ್ರಿಗಳ ಕ್ವಾರ್ಟರ್ಸು, MS ಬಿಲ್ಡಿಂಗು, ಹೈಕೋರ್ಟು, ವಿಧಾನಸೌಧೆ, ಆಲ್ಮೋಸ್ಟ್ ಸರ್ಕಾರಿ ಕಟ್ಟಡ ನಮ್ಮ ಅಂಡರ್ನಲ್ಲೇ ಬರ್ತದೆ. ಈಗ ಔಚಿತ್ಯ ಇದಿತ್ತ ಸರ್, ನವೀಕರಣ ಮಾಡೋ ಅವಶ್ಯಕತೆ ಇತ್ತ? ಎಲ್ಲರೂ ಕಾಲಕ್ಕೆ ಎಲ್ಲರೂ ಮಾಡ್ತಾರೆ. ಎಲ್ಲ CM ಮಾಡ್ತಾರೆ, ಮಂತ್ರಿಗಳು ಮಾಡಿಸ್ತಾರೆ, ಅಧಿಕಾರಿಗಳು ಮಾಡಿಸ್ತಾರೆ. ಕಾಲಕ್ಕೆ ರಿಪೇರಿ, ನವೀಕರಣ ಹಾಗೆ ಆಗ್ತಿರೋದು. ಇದರಿಂದ ಮೆಸೇಜ್ ಪಾಸ್ ಆಗೋದಿದೆಯಾ ಸರ್? ಕಂಟಿನ್ಯೂ ಹಾಗೆ ಗೊತ್ತಿಲ್ಲ, ಅದಕ್ಕೆ ಲಿಂಕ್ ಇದೆಯಾ ಸರ್? ಗೊತ್ತಿಲ್ಲ. ರೂಟೀನ್ ನಮ್ಗೆ ಗೊತ್ತಿಲ್ಲದೆ ಕೆಲಸ ನಡೀತಾರೆ, ನಮಗೇನು ಗೊತ್ತಿರಬೇಕಂತಿಲ್ಲ. ಅವರು ಯಾವ ಡಿಮಾಂಡ್ ಮಾಡ್ತಾರ, ಇವ್ರು ಹೋಗಿ ರಿಪೇರ್ ಮಾಡ್ತಾರ, ಬದಲಾವಣೆ ಮಾಡ್ತಾರೆ, ಪೀಠೋಪಕರಣ, ಫರ್ನಿಚರ್ಸ್ ಏನು ಇದ್ದೇ ಇರ್ತಾವೆ. ರೂಟೀನ್ ಅದು. ನವೀಕರಣಕ್ಕೂ ರಾಜಕಾರಣಕ್ಕೂ ಸಂಬಂಧ ಇಲ್ಲ ಅಂತ ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ. ರೂಟೀನ್ ಪ್ರೊಸೆಸ್ಸು, ಅವಶ್ಯ ಬಿದ್ದಾಗ ಮಾಡ್ತೀವಿ, ರಿಪೇರ್ ಮಾಡ್ತೀವಿ ಅಷ್ಟೇ. ನಿನ್ನೆ ಡಿನ್ನರ್ ಮೀಟಿಂಗ್ ಸೇರಿದ ಶಾಸಕರುಗಳ ಬೇಡಿಕೆ ಏನಂತಂದ್ರೆ, ಪ್ರೀ ಬಜೆಟ್ ಮೀಟಿಂಗ್ ನಲ್ಲಿ ನಮ್ಮ ಕ್ಷೇತ್ರಗಳ ಬಗ್ಗೆ ಏನು ಚರ್ಚೆ ಮಾಡಿಲ್ಲ, ನಮ್ಗೇನು ರೆಸ್ಪಾನ್ಸ್ ಮಾಡ್ತಿಲ್ಲ ಅನ್ನೋ ಒಂದು ಹೊರಗಿದೆ ಸರ್. ಮಾಡೋಲ್ಲ, ಇಂಡಿವಿಜುವಲ್ ಮಾಡ್ಲಿಕ್ಕೆ ಆಗೋಲ್ಲ. ಅದಕ್ಕೆ ಇಲಾಖೆಗೆ ಹಂಚಿಕೆ ಮಾಡ್ತಾರೆ, ಇಲಾಖೆ ಮುಖಾಂತರ ಮಾಡಿಸ್ಬೇಕು. ಕಳೆದ ಬಾರಿ ಜಿಲ್ಲಾವಾರು ಮೀಟಿಂಗ್ ಮಾಡಿದ್ರು ಸರ್ ಈ ವಿಚಾರವಾಗಿ, ಅದೇ ಬರೀ ಆಗಿಲ್ಲ. ಜಿಲ್ಲಾವಾರು ಶಾಸಕರ ಅಹವಾಲನ್ನ ಕೇಳಿದ್ರು. ಇಲಾಖೆ ಕೊಡ್ತಾರೆ, ಇಲಾಖೆಯವರು ಯಾವುದು ಅತ್ಯವಶ್ಯ ಇದೆ ಕೊಡ್ಬೇಕಷ್ಟೇ.
ಸರ್, ಸಿದ್ದರಾಮಯ್ಯ ಅವ್ರನ್ನ ಶಾಸಕರ ಬೆಂಬಲದಿಂದ ಆಯ್ಕೆ ಆಗಿದ್ರೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು ಡಿ ಕೆ ಶಿವಕುಮಾರ್ ಅವರು ಬಣಕ್ಕೆ ಸೇರ್ತಾರೆ. ಈಗೆಲ್ಲ ಅದನ್ನೆಲ್ಲ ಉತ್ತರ ಕೊಡ್ಲಿಕ್ಕೆ ನನಗೆಲ್ಲ ಆಗೋಲ್ಲ ರೀ. ಅದು ಈಗ ಈ ಸನ್ನಿವೇಶದಲ್ಲಿ ಇಲ್ಲಿ ಚರ್ಚೆ ಮಾಡುವಂಥದ್ದು ಅವಶ್ಯಕತೆ ಬೀಳುದಿಲ್ಲ. ಅದು ನನ್ನ ವ್ಯಾಪ್ತಿಗೆ ಕೂಡ ಬರೋಲ್ಲ. ಯಾರ ಕಡೆ ಎಷ್ಟು ಸಂಖ್ಯೆ ಐತಿ, ಏನ್ ಮಾಡ್ತಾರ, ಎಂತ ಮಾಡ್ತಾರ, ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಈಗ ಗುತ್ತಿಗೆದಾರರ ಸಂಘದಿಂದ ಮೊನ್ನೆ ಮತ್ತೆ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು. ಸೊ ಪರ್ಸೆಂಟೇಜ್ ಅನ್ನುವಂಥದ್ದು ಇದರಲ್ಲಿ ಎಲ್ಲಾ ಪಕ್ಷದ ಶಾಸಕರು ಇದ್ದಾರೆ, ನಾನು ಒಂದು ಪಟ್ಟಿನೇ ಕೊಡ್ತೀನಿ ಅಂತ ಕೊಟ್ಟರೆ ಒಳ್ಳೇದಾಗ್ತದೆ. ಎಲ್ಲಾ ಪಕ್ಷ ಶಾಸಕರಿದ್ದಾರೆ ಅಂತ ಹೇಳಿದಾರೆ, ಕೊಟ್ಟರೆ ಒಳ್ಳೇದೇ. ಅದು ಶಾಸಕರು ಕೂಡ ಕಮಿಷನ್ ಕೇಳ್ತಾ ಇದ್ದಾರೆ, ಸರ್ಕಾರದ ಇದಲ್ಲ ಅಂತ. ಕೊಟ್ಟಾಗ ಅದ್ರ ಬಗ್ಗೆ ನೋಡೋಣ. ಈಗ ಇನ್ನೂ ಕೊಟ್ಟಿಲ್ಲ, ಕೊಟ್ಟಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.